ಹಬ್ಬದ ವಿಡಿಯೋ ಪಾರ್ಟ್ 2ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಕಲೆಕ್ಷನಲ್ಲಿ ಹೇಗಾಗ್ತದೆ, ಹೇಗೆ ಮಳ್ಳಿರ್ತೀವಿ, ಕಲೆಕ್ಷನ್ ಎಷ್ಟಾಗ್ತದೆ ಎಂಬುದನ್ನು ಈ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗುವ. ನಮ್ಮ ಹುಡುಗರು ಆಲ್ರೆಡಿ ಮುಂದಾಗ್ಯಾರ, ನಾನೇ ಲೇಟಾಗಿ ಹೋಗ್ತಾ ಇದ್ದೇನೆ. ಇಲ್ಲೊಬ್ಬ ನೋಡ್ರಿ ಇಲ್ಲಿ ಹೊಡಿತಾ ಅಂತ, ಅವ್ರ ಅಪ್ಪ ನೋಡ್ರಿ ಮೆಟ್ಟ ಹೊಡಿತಾ. ಕಲೆಕ್ಷನಿಗೆ ಎಷ್ಟು ಜನ ಬಂದರೆ ಏನೋ ಗೊತ್ತಿಲ್ಲ, ಬರೀ ನೋಡುವ ಇವತ್ತು ಯಾರ್ಯಾರು ಬಂದರೆ ಕಲೆಕ್ಷನ್. ಇದ್ದಾರೆ ನಮ್ಮ ಬರ್ತ್ಡೇ ಬಾಯ್ ಬಂದಂಗಿದೆ. ಸುಮಾರು ಜನ ಬಂದ್ದಾರೆ. ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವರು ನಮ್ಮ ಬೇಡ್ ರಶ್ ಹಾಕ್ತವ್ರು, ಕಿರಣ್ ಮಡಿವಾಳ್ ಅಂತ. ಮಸ್ತ್ ಬೇಡ್ ರಶ್ ಹಾಕೊಂಡಿದ್ರು. ಏನಂತೀರಾ ಬರ್ತ್ಡೇ ಬಗ್ಗೆ? ಬರ್ತಡೇ ಅಭಿಮಾನಿಗಳು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಎಲ್ಲ ವಿಶ್ ಮಾಡ್ತಿದ್ದಾರೆ, ರಿಪ್ಲೈ ಮಾಡ್ತಾ ಇದ್ದೀವಿ. ಟೈಮ್ ಸಾಕಾಗ್ತಾ ಇಲ್ಲ. ಹೌದು. ವೈಭವ್ ಅವ್ರು ಏನು ಮಾಡ್ತಿದ್ದೀರಾ? ವೈಭವ್ ಅವರು ಯಾರಿಗೂ ಚಾಟಿಂಗ್ ಫುಲ್ ಚಾಟ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಜೂಮ್ ಆಗಿ ತೋರಿಸ್ತಾ ಇದ್ರಿ. कितने तेजस्वी लोग हैं हमारे पास, कितने शानदार विचार रखते हैं. ನಾನೇ ಹೋಗ್ಬೇಕು ಆಯ್ತಾ? ಏನಡೆ ಅಂತ ಮಂಗ್ ಬೋಸ್ಲೆ ಮಕ್ಕಳು ಇವರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮಗ್ ಬೈದ್ ಇವತ್ತು ಯಾಕೆ ಲೇಟಾಗಿ ಬಂದ್ರಿ? ಹರೀಶ್ ಮಾಮ್ ಇವತ್ತು ಯಾಕೆ ಲೇಟಾಗಿ ಬಂದ್ರಿ? ನಮಗ್ ಹೇಳ್ತಿದ್ರಿ ನಿನ್ನೆ ಮೊನ್ನೆ ಎಲ್ಲ. ಕಾರಣ ಮತ್ತೆ ನಿನ್ ಬದಿಗಿದ್ದಾನಲ್ಲ, ಹೇಳು ನಿನ್ ದೋಸ್ತಿಗೆ. ಅವ್ನು ಲಗು ಬಂದಾವ. ಏನು ಹರಿದು ಏನು ಹರಿಲ್ಲ ಮನೆಯಲ್ಲಿ. ಹಂಗೆ ಮುಂದೆ ತಿಂದಿದ್ದು ಹಾಸಿಗೆ ಜೊತೆ ಮುಡಿಸಬೇಕು. ಹೌದಣ್ಣ? ಹಂಗೆ ಮಾನ ಮಾಡ್ದು ಇಟ್ಕೊಳ್ರಿ. ಬೆಳಗ್ಗೆ 5 ಗಂಟೆ ಮನ್ಗೋದು ಆರಾಮ್ ಹೇಳ್ಬೇಕು. ಹೌದಲ್ಲ? ನಮ್ದು ಹೆಸರು ಹಾಳು ಮಾಡ್ತೀರಿ ಅಷ್ಟೇ. ಮಗನ ಕೈದ್ರೆ ಮರಿ ತೋರಿಸ್ತಾವ್ರ ಅವರು. ಪೆನ್ ಇಲ್ಲ ಅವನ ಹತ್ರ. ಪೆನ್ ತಗೊಬಂದ. ಪೆನ್ ಎಷ್ಟು ಬೇಕು ಹೇಳು? ಇಷ್ಟೆಲ್ಲ ಪೆನ್ ಐತಲ್ಲ, ಒಂದು ಪೆನ್ ಕಾಣಕ್ಕಾಗಲ್ಲ. SS ಭಟ್ರು ನಮ್ಮ ಈ ಡ್ರೀಮ್ ಪಾರ್ಕ್ ತರುಣ 89-80 ವರ್ಷ. ಬರೀ 90 ವರ್ಷ. ಬರೀ 90 ವರ್ಷ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಷ್ಟು ಆಕ್ಟಿವ್ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಖಾಲಿ ಬಿಡ್ರು. ಇವರೆಲ್ಲ ಮೀಟಿಂಗ್ ನಲ್ಲಿ ಇದ್ದೇನೆ. ನಾಳೆ ಹೋಗಿ ಮೀಟಿಂಗ್ ಮಾಡ್ಕೊಂಡು ಬರ್ತೇನೆ. ಅಲ್ಲ 17 ಜನ ಇದ್ದಾರೆ, ಆಯ್ಕೆ ಮಾಡಿ ಬರ್ತೇನೆ. ನಾಳೆ ಮಂಗಳವಾರ ಬರ್ತೇನೆ ನಾನು. ಕನ್ನಡದಲ್ಲಿ IAS ಮಾಡ್ತಾರಲ್ಲ, ಅದಕ್ಕೆ ಗೋಲ್ಡ್ ಮೆಡಲ್ ಇಟ್ಟಿದ್ದೇನೆ. ಕನ್ನಡದಲ್ಲಿ IAS ಮಾಡಿದವರಿಗೆ ಗೋಲ್ಡ್ ಮೆಡಲ್ ಇಟ್ಟಿದ್ದೇನೆ. ಈ ಏರಿಯಾದಲ್ಲಿ ಇಲ್ಲಿ ಡ್ರೀಮ್ ಪಾರ್ಕ್ ಇದು ಪಾರ್ಕ್ ಉಂಟಲ್ಲ, ಈ ಪಾರ್ಕ್ ಸುತ್ತಲೂ ಲೈಟಿಂಗ್ ಮತ್ತು ಹಾಕಿ ಕುರ್ಚಿ ಅದರಲ್ಲೆಲ್ಲ ವ್ಯವಸ್ಥೆ ನಾನೇ ಮಾಡ್ತೇನೆ ಅಂತ ಹೇಳೋದು. ಹೌದು, ಭಾಳ ಖುಷಿ ಆಯ್ತು. ನಿಮ್ಮ ಸಹಕಾರ ಇದೆಲ್ಲ ನಮ್ಮ ಭಾಳ ಒಂದು ಐಟಮ್ ಮಾಡ್ರಿ, ಜಾಸ್ತಿ ಬೇಡ, ಒಂದು 2-2 ಸಾವಿರ ಮಾಡ್ಕೊಟ್ಬಿಡ್ರಿ. ಯಾವ ಮಂಗಳವಾರ ನಂತರ ಅವ್ರು ತೊಂದರೆ ಇಲ್ಲ, 5 ಸಾವಿರ ಕೇಳಿದ್ರು ಕೊಡ್ತಾರೆ. ಅದಕ್ಕಲ್ಲ ಅದು ಸಾಕು. ಅಲ್ಲ ಇದ್ರ ಕಲೆಕ್ಷನ್ ದುಡ್ಡ ಪೆಟ್ರೋಲ್ ಹಾಕ್ಸ್ಬಿಡು ಅಣ್ಣ. ನೀವು ಕಣ್ಕೊಂಡು ಗಾಡಿ ಎಲ್ಲ ನಿಮ್ದನ್ ಬಿಡ್ರಿ ಅಣ್ಣ. ಗಾಡಿ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಸ್ಟಾರ್ಟೇ ಆಗ್ತಿಲ್ಲ ಗಾಡಿ. 17 ದುಡ್ತಾ ಬನ್ನಿ.
ಮಳೆ ಬಂದಕ್ಕೆ ಎಲ್ಲರೂ ಬೇರೆ ಆಡ್ತವ್ರೆ. ಹಾಕೋ ಚಲೋನ ಬಂತು. ಬರ್ರಿ ಮಳೆ ಹೋಗುತ್ತೆ ಕೊಳಗೆ ಹೋಗುವ. ಇಂಥ ಮಳೆಲೂ ಕೂಡ ಗಣಪತಿ ಕೂರಿಸ್ಲೇಬೇಕನ್ನೋ ಛಲದಿಂದ ಕಲೆಕ್ಷನ್ಗೆ ಬರ್ತಾ ಇದ್ದೀವಿ. ನೋಡ್ರಿ ಮರದಡಿನ ಈ ಥರ ಅಲ್ಲಿ ಸ್ವಲ್ಪ ಹಣ 50 ರೂಪಾಯಿ ಕೊಡ ಹಣ ಅಂತ ಎಲ್ಲರೂ ಇದ್ರ ಮನೆ ಇಲ್ಲಿ ಟೈಮ್ ಪಾಸ್ ಮಾಡಿ ಜಂಪ್ ಮಾಡಿ 2017 ಪಾರ್ಟಿ ಇವತ್ತಿನ ಬರ್ತ್ಡೇ ಬಾಯ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನೋಡ್ರಿ ಗಣಪತಿ ಕಲೆಕ್ಷನ್ ಬಿಟ್ಟು ಬಾಕಿಗೆಲ್ಲ ಮಾಡ್ತಾರೆ. ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದ ಇವತ್ತಿನ ದಿನ ಯಾಕೋ ಬೆಳಗ್ಗೆಯಿಂದ ಮಳೆ ಸುರಿತಾ ಇದೆ. ಕಾರ್ಯಕರ್ತರೆಲ್ಲ ಕೊಡ್ರಿ, ಬರೀ ಅಡ್ಡ ಬರೋದಲ್ಲ. ಬಿಲ್ಡಿಂಗ್ ಎಲ್ಲರದು ಮುಗ ಇವ ಕೃಷ್ಣ ಇತ್ಲಾ ತಿರ್ಗಾ ಆ ಮನೀಶ್ ನೋಡ ಮನುಷ್ಯನಿಗೆ ಯಾವಾಗೂ ನಾಚಿಕೆ, ಮನುಷ್ಯನಿಗೆ ಯಾವಾಗೂ ನಾಚಿಕೆ. ಹೆಂಗೆ ಸ್ಟಾರ್ಟಿಂಗ್ ಬೇಸೇ ಅದು ಇದು ತಂದುಬಿಟ್ರು ನೀ ಇದೆಲ್ಲ ಹಾಕ್ತಾವಲ್ಲ ಇದಲ್ಲ ಅವನು ತುಂಬ ಪ್ರೀತಿ ಮಾಡ್ತಾನೆ. ಅವ ಈಗ 5 ನಿಮಿಷ ಹೋಗ್ತಾನೆ. ಈಗ ಮಗುಗೆ ಡೈಪರ್ ತಗೊಂಡು ಅಥವಾ ಯಾವ್ದಾರ ಮಳೆ ಬರ್ತಾ ಉಂಟು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಕಲೆಕ್ಷನ್ಗೆ ಹೋಗೋದಾ ಊಟಕ್ಕೆ ಹೋಗೋದಾ ನೋಡಬೇಕು ಅಂತ ಅಂತಾರಂತ. ಈಗ ಮಳೆ ಬಂದ ಕಾರಣ ಸ್ವಲ್ಪ ಮಧ್ಯ ಅಜಗಜಾಂತರ ಆಯಿತು. ವ್ಯತ್ಯಾಸ ಹೌದು, ಖಂಡಿತ. ಕಲೆಕ್ಷನ್ ಮಾಡ್ರು ಅಂತಂದ್ರೆ ನನ್ನ ಮಕ್ಕಳಲ್ಲಿ ಬೋರ್ಡ್ ಕೇಳಕತ್ತಾರೆ. ಏ ಯಾರ ತಗ್ಗಿರ್ಲ ಗೊತ್ತಾಗಲ್ಲ ನಿಮ್ಗೆ. ನೋಡ್ರಿ ಬೋರ್ಡ್ ಕೇಳ್ತಾ ಇದ್ದಾನೆ. ಕೆಲಸ ಮಾಡ್ತಾನ ನೋಡ್ರಿ ಗಾಯ್ಸ್. ಅಲ್ಲೇ ತಗೊಂಡ್ರೇನ ಜಾಗ? ಕಳ್ಳ 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 ನಟ್ಟೆಲ್ಲ ಬಿತ್ತಾಕತ್ತಾನಲ್ಲ ಗಾಯ. ಮೆಟ್ಟ ಮೆಟ್ಟ ಕಾಲಕ್ಕೆ ಮೆಟ್ಟ. ಇವನ್ ಮೆಟ್ಟ ಫಸ್ಟ್ ಕೌಂಚ್ಕೊ ಬಿಚ್ಚಿಟ್ಟಿ ಮತ್ತೆ ಮುರ್ದು ಬಿಟ್ಟಾಗ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಾಯ್ಸ್ ಇವ್ನು ಸ್ಕೂಟಿ ಬಾತ್ ಅಂದ್ರೆ ಕೊಡ್ತೈತೆ. ನೋಡ್ರಿ ಗಾಡಿ ಸ್ಟಾರ್ಟ್ ಮಾಡಕ್ ಆಗ್ತಿಲ್ಲ, ಇವರೆಲ್ಲ ನಮ್ ಜೊತೆ ಬರ್ತಾರೆ. ಸೆಲ್ಫೇ ಇಲ್ಲ ಗೈಸ್. ಅಕ್ಕ ಹೌದಾ? ನಮ್ಮ ಕಡೆ ಹಂಗೆ ಮಾಡ್ತೀವಿ. ನೋಡ್ರಿ ನಮ್ಮ ಬರ್ತಡೇ ಅಭಿಮಾನಿಗಳು ಮನೆ ಹತ್ರ ಹಾರ ತಗೋ ಬಂದ್ರೆ ಇವ್ರು ಇಲ್ಲಿದ್ದಾರೆ. ಪಾಪ ಕೇಕು ಹಾರ ಎಲ್ಲ ತಗೊಂಡು ಕಾಯ್ತಾ ಇದಾರಂತೆ. ಕಡಿಯಾಕೆ ಕೇಕ್ ಎಲ್ಲ ಅವ್ರನ್ನ ಅಲ್ಲೇ ಹೊಡೆದು ನಮಸ್ಕಾರ. ಅಲ್ಲಿ ಬೇಡ ನೀರು ಕೊಡು. ಹೇಳ್ರಿ ಎಂತ ಕಾರ್ಯಕ್ರಮ ಅಂತ. 3ನೇ ದಿನ ಅಧ್ಯಕ್ಷ ಸತ್ಯನಾರಾಯಣ ಪೂಜೆ ಉಂಟು. ಮಧ್ಯಾಹ್ನ ಅನ್ನದಾನ, ಸತ್ಯನಾರಾಯಣ ಪೂಜೆ ಮುಗಿದ ಮೇಲೆ ಸಂಜೆ ರಸ ಮುಂಜಾನೆ ಕಾರ್ಯಕ್ರಮ ಉದ್ದ ಮೇಲೆ ಬರ್ಬೇಕು. ಇವೆಲ್ಲ ಹಾಕೊಟ್ಟಿದ್ದು ಬುನಾದಿಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹೊಡಿತಾವೆ ಎಲ್ಲ ಪ್ರೋಗ್ರಾಮಿಗೂ ಬರ್ಬೇಕು ಅನ್ಸುತ್ತೆ. ನಮ್ಮ ಬಿಸ್ನೆಸ್ ಇಲ್ಲ ತಮ್ಮ, ಗ್ಯಾರೇಜ್ ಬಂದುಂಟು, ಅದರಾಗೆ ಅಡ್ಜಸ್ಟ್ಮೆಂಟ್. ಉದಯ ನಾಯಕ್
ಫಸ್ಟ್ ಮನಸ್ಸಿ ಹೊಡಿತೇನೆ. ಹಾಂ ಅವರು ನಾಯಿ ಹೊಡೆದ ಮಾಡಿದ್ರು. ಈಗ ಇದ್ರ ಫಾರಂ ಕೋಳಿಗೆ ಹೊಡೆದ್ರೆ ಹೆಂಗೆ ತಲೆ ತಿರುಗಿ ಬಿಡ್ತಲ್ಲ ಹಂಗೆ ಮನಸ್ಸಿಗೆ ನಮ್ಗೆ ನೋಡ ಪ್ರಥಮನಿಗೆ ಅವನಿಗೆ ಯಾವ್ದ್ರಾಗ ಹೇಳ ಹೊಡ್ತಾನೆ ಅಲ್ಲ, ಅವನಿಗೆ ಏನಾರ ಹಾರ ತಲೆ ಮೇಲೆ ಗುದ್ದು ಬಿಡೋದು. ಮಕ್ಕಳು ಯಾವತ್ತೂ ಮುಗಿಯೋದಿಲ್ಲ. ಈಗ ನಂದು ಬಿಟ್ರಿ ಹಾಂ ಇರಲಿ, ವಿಡಿಯೋ ಮಾಡ್ತಾ ಇದ್ದೆ. ಆಯ್ತು, ನಾವು ಬಜ್ಜಿ ಅಂಗಡಿ ಮತ್ತೆ ಆ ಬದಿ ಈ ಬದಿಯಲ್ಲಿ ಹೋಗಿಲ್ಲ. ಹಳೆ ಬಜ್ಜಿ ತಿಂದು ಇನ್ನೂರು ನಮಗೆ ಅದರದ್ದು ರುಚಿ ಮತ್ತೆ ಎಲ್ಲ ನಿಮ್ಮ ನಮ್ಮನೆ ಬಜ್ಜಿ ಮಾಡೋಕ್ಕೂ ಸಾಧ್ಯ ಇಲ್ಲ, ಅವ್ರು ಆ ರುಚಿನೂ ಬರುವುದಿಲ್ಲ. ಅಂತಾರೆ ಮತ್ತೆ ಇವತ್ತ ಮಾಡಿದೆ ಇವನು ಅಷ್ಟೇ. ಅವನಿಗೆ ಸಂಜೆ ಕಡೆಗೆ ಅಲ್ಲಿ ಎಲ್ಲ ಬೇಕಾದ್ರೆ ರೋಡ ನಿಂತ್ಕೋಬೇಕವ, ಒಂದು 7, 8 ಗಂಟೆಗೆ ಒಬ್ಬನವ್ರು ನಿಂತ್ಕೋಬೇಕು. ನಿಂಗ ಹೋಗಿತ್ತಾರ ನಿಗಾಡ್ತೀಯಲ್ಲ, ಸಿಕ್ಕಾಕಿರ್ತೀನಿ ನೋಡು. ನಾವು ಸಿಕ್ಕಿಬಿದ್ರೆ 3 ಜನ ಸಿಕ್ಕಬಿಡ್ತು. ಒಬ್ಬ ಮತ್ತೆ ಸುಮಾರು ಜನ ಇದಾರೆ, 3 ಜನ. ಆಮೇಲೆ ಅದ್ರ ಮನು ಒಂದಿಲ್ಲ, ಬರ್ತಾವ ಈಗ ಬರ್ತಾವ. ರಾಮು ಒಬ್ಬ ಗಾಡಿ ಕಾರ್ಗೆ ಸ್ಲೋ ಗಾಡಿ ಅವ್ರು ಹೇಳ್ತಾರೆ ಹಂಗ್ ಹೊಡಿಯೋಣ ಹಿಂಗ್ ಹೊಡಿ ಅಂತೇಳಿ ವೀಲಿಂಗ್ ಮಾಡ್ಬಿಟ್ಟು. ಹೌದು, ವೀಲಿಂಗ್ ಮಾಡಿ ನನ್ನ ಬೈಕ್ ನನಗೆ ಗೊತ್ತಾಯ್ತು. ನನ್ನ ಬೈಕ್ ಒಂದಿನ ಬುಕ್ಣ ಮಾಡ ವೀಲಿಂಗ್ ಮಾಡಿ ಜಪಾಟಿಗೆ ನನ್ನ ಬೈಕ್ ಅಷ್ಟು ಬುಕ್ಣ ಆಗಿದ್ದು 11,000 ಖರ್ಚಾಗಿದ್ದಣ. ಒಂದು ಗಾಡಿ ಬಿದ್ದರೆ ಮುಂದಿನ ಟೈರಿಂದ ಹಿಂದಿನ ಟೈರ್ ತಗೊಂಡು ಬೋಣ ಆಗ್ತೈತಾ? ಒಂದೇ ಆದ್ರೂ ಈಗ ಟ್ರೈನ್ಗೆ ಹತ್ಕೊಂಡು ಹೋದ್ರೆ ಹಂಗ ಆಗ್ತೈತಿ. ಇದು ಹಂಗಲ್ಲ, ಸುಮ್ಮನೆ ಬೈಕ್ ಹೋಗಿ ಎಲ್ಲಿ ಬೇಕಲ್ಲಿ ಡಿಕ್ಕಿ ಹೊಡ್ಕೊಂಡು ಹೋಗೋದು ಬಿದ್ದಿದ್ದೆ ಬೈಕ್ ಅಷ್ಟೇ. ಪ್ರಥಮ ವಿಡಿಯೋಲ್ಲ ಆಡಿಬೇಡ ನೋಡಿ, ನಿನ್ನ ಸಲ ನಮಗೂ ಬೈತಾರದ. ರವೇಣ ಅಂದ್ರೆ ನಮ್ಮ ಈ ರವೇಣ ಅಲ್ಲ ಮರ್ಯ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಕಾಮಿಡಿಯನ್ ಕಂಡಾದ್ರೆ ಅಲ್ಲ ಅವ ಹೇಳ್ತಾನೆ ಮರ ನಮ್ಮ ರಿಷಾನ್ ಇದಾರಲ್ಲ, ಒಂದು ಬೆಳಗ್ಗೆಯಿಂದ ನಡೆಯಕ್ ಸ್ಟಾರ್ಟ್ ಮಾಡ್ರೆ ಸಂಜೆ ತನಕ ನಾನ್ ಸ್ಟಾಪ್. ಈ ಮಧ್ಯಾಹ್ನ ಊಟ ಬೇಡ ಬೇಡ ಅಂತಿದ್ದ, ಮತ್ತೆ ಏನ್ ಮಾಡ್ತಾ ಇದ್ದೀನಿ ಈಗ ಸಂಜೆ ಕಡೆ ಮತ್ತೆ ಕಲೆಕ್ಷನ್ ಹೋಗ್ತಾ ಇದ್ರೆ ನೆಕ್ಸ್ಟ್ ಮುಂದಿನ ಸಂಡೇ ಒಂದು ಲಾಗ್ ಹಾಕ್ತೀನಿ. ಅಲ್ಲಿವರೆಗೂ ಸಿಗುವ, ಬಾಯ್.